ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಕೊಡಗಿನಲ್ಲಿ ಭಾರಿ ಮಳೆ. ಕುಶಾಲನಗರ ಸೇತುವೆ ಬಳಿಯಲ್ಲಿ ಮೈದುಂಬಿ ಹರಿಯುತ್ತಿದ್ದಾಳೆ ಕಾವೇರಿ. ಹೌದು, ಕೊಡಗು ಜಿಲ್ಲೆಯಾದ್ಯಂತ ಕಳೆದ 3 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವಾರಕ್ಕೂ ಮೊದಲೇ ಮಾನ್ಸೂನ್ ಆಗಮಿಸಿದ್ದು ಭಾರಿ ಗಾಳಿ ಸಮೇತ ಮಳೆ ಕೂಡ ಆಗ್ತಾ ಇದೆ. ಕೊಡಗಿನ ಬ್ರಹ್ಮಗಿರಿಯಲ್ಲಿ ವಿಪರೀತ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಮೇ ತಿಂಗಳ ಕೊನೆಯ ವಾರದಲ್ಲಿ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಮೈದುಂಬಿ ಹರಿಯುತ್ತಿದ್ದಾಳೆ. ಭಾಗಮಂಡಲದ ತ್ರಿವೇಣಿ ಸಂಗಮಕ್ಕೆ ಜನರು ಭೇಟಿ ನೀಡಲಾಗದಷ್ಟು ಮಟ್ಟಕ್ಕೆ ನೀರು ಜಲಾವೃತ ಆಗಿದ್ದು, ಕುಶಾಲನಗರದ ಸಮೀಪ ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದಾಳೆ. ಈ ಒಂದು ವಿಡಿಯೋವನ್ನ ಸ್ಥಳೀಯರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು, ಸೇತುವೆ ಅಡಿಯಲ್ಲಿ ಕಾವೇರಿ ಹೊಸ ಕೆಂಪು ನೀರಿನಿಂದ ಆವೃತಳಾಗಿದ್ದಾಳೆ. ಇನ್ನು ಭಾರಿ ಮಳೆಯ ಪರಿಣಾಮ ಕುಶಾಲನಗರದ ಸಮೀಪ ಇರುವಂತಹ ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು, ಇತ್ತ ಕೆಆರ್ಎಸ್ಗೂ ಕೂಡ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮಳೆ ಅವಾಂತರ ತಂದೊಡ್ಡಬಹುದು ಅನ್ನುವಂಥ ಮುನ್ನೆಚ್ಚರಿಕಾ ಕ್ರಮದಿಂದ ಕೊಡಗು ಜಿಲ್ಲೆಯ ವಿವಿ ಹಾಗೂ ಅಂಗನವಾಡಿಗಳಿಗೆ 2 ದಿನಗಳ ಕಾಲ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇದ್ದು, ತ್ರಿವೇಣಿ ಸಂಗಮ ಕೂಡ ಭರ್ತಿಯಾಗಿ ನೀರು ರಸ್ತೆಗಳನ್ನ ಆವರಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೇ ತಿಂಗಳಲ್ಲಿ ತ್ರಿವೇಣಿ ಸಂಗಮ ಭರ್ತಿಯಾಗ್ತಾ ಇರುವಂತದ್ದು ಇದೇ ಮೊದಲು. ನಾಪೋಕ್ಲು ಹಾಗೂ ಮಡಿಕೇರಿ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗಿದೆ. ಮಡಿಕೇರಿ ಹಾಗೂ ವಿರಾಜಪೇಟೆ ತಾಲೂಕಿನಲ್ಲಿ ಗಾಳಿ ಸಹಿತ ವ್ಯಾಪಕ ಮಳೆಯಾಗ್ತಾ ಇದ್ದು, 10 ಮರಗಳು ಹಾಗೂ 100 ವಿದ್ಯುತ್ ಕಂಬಗಳು ಕೂಡ ಬಿದ್ದಿರುವಂತಹ ವರದಿಯಾಗಿದೆ. ಗ್ರಾಮೀಣ ಭಾಗದಲ್ಲಿ ನದಿ ತೊರೆಗಳು ತುಂಬಿ ಹರಿತಾ ಇದೆ. ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದ್ದು ಜನಜೀವನ ಕಷ್ಟಕರ ಆಗಿದೆ. ಗಾಳಿ ಮಹಾಮಳೆ ಹೀಗೆ ಮುಂದುವರೆದರೆ ಎತ್ತರ ಮತ್ತು ತಗ್ಗು ಪ್ರದೇಶದಲ್ಲಿ ಅಪಾಯ ಎದುರಾಗಬಹುದು ಅನ್ನುವಂಥ ಆತಂಕದಲ್ಲಿ ಗ್ರಾಮಸ್ಥರು ಇದ್ದಾರೆ. ಕಳೆದ 24 ಗಂಟೆಯಲ್ಲಿ ತಲಕಾವೇರಿ ಭಾಗಮಂಡಲದಲ್ಲಿ ದಾಖಲೆಯ 8 ಇಂಚು ಮಳೆಯಾಗಿದೆ. ಹುದುಕೇರಿ 125 ಮಿಲಿಮೀಟರ್, ಶಾಂತಳ್ಳಿ 100 ಮಿಲಿಮೀಟರ್, ಪೊನ್ನಂಪೇಟೆ 93 ಮಿಲಿಮೀಟರ್, ನಾಪೋಕ್ಲು 72 ಮಿಲಿಮೀಟರ್, ಮಡಿಕೇರಿ ತಾಲೂಕು ಸರಾಸರಿ 85.67 ಮಿಲಿಮೀಟರ್, ವಿರಾಜಪೇಟೆ 109 ಮಿಲಿಮೀಟರ್, ಸೋಮವಾರಪೇಟೆ 55 ಮಿಲಿಮೀಟರ್, ಪೊನ್ನಂಪೇಟೆ ತಾಲೂಕು 81.44 ಮಿಲಿಮೀಟರ್ ಹಾಗೂ ಕುಶಾಲನಗರ ತಾಲೂಕಿನಲ್ಲಿ 38 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನಗಳ ಕಾಲ ಮಳೆಯ ಪ್ರಮಾಣ ಹೆಚ್ಚಾಗಲಿದ್ದು, ಕೊಡಗು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮೇ 26ರಿಂದ ಆರಂಭಗೊಳ್ಳಬೇಕಾಗಿದ್ದಂತಹ ಜಿಲ್ಲೆಯ ಖಾಸಗಿ ಶಾಲೆಗಳು ಮಳೆಯ ಕಾರಣದಿಂದಾಗಿ ಮೇ 29ಕ್ಕೆ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ. ಮಳೆಯ ಅವಾಂತರದ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವು ಮಾಹಿತಿಗಳನ್ನ ಪಡೆದುಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.